ಲೋಕಭವನಕ್ಕೆ. ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ಕರ್ನಾಟಕದ 24ನೇ ಮುಖ್ಯಮಂತ್ರಿಗಳಾಗಲಿರುವ ಡಿ.ಕೆ. ಶಿವಕುಮಾರ್ ಆಗಮನ. ಅಲ್ಲ, ಎಷ್ಟು ವರ್ಷಗಳ ಕನಸಿದೆ, ಎಷ್ಟು ದಶಕಗಳ ಕನಸು ಅಂತೂ ಇಂತೂ ಕೈಗೂಡಿತು. ಸ್ಕ್ರೀನಿನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ, HAL ಏರ್ಪೋರ್ಟ್ಗೆ ವಿಶೇಷ ವಿಮಾನದಲ್ಲಿ ಬಂದಿಳಿದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ದೇವೇಗೌಡರನ್ನ ಭೇಟಿಯಾದರು, ಯಡಿಯೂರಪ್ಪನವ್ರನ್ನ ಭೇಟಿಯಾದರು. ಸಿದ್ದರಾಮಯ್ಯನವ್ರು ಬಿಡಿ, ಇವತ್ತು ಸಕ್ರಿಯ ಈಗಷ್ಟೇ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟ್ರು. ಬಟ್ ಕರ್ನಾಟಕದಲ್ಲಿ ಆ ಪದ್ಧತಿ ಜೀವಂತ ಇರಬೇಕು. ಅಟ್ಲೀಸ್ಟ್ ಪ್ರಮಾಣ ವಚನಕ್ಕಾದರೂ ಉಳಿದ ಪಕ್ಷಗಳು ಬರಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಡಿ ಆತಂಕ ಏನು ಒಡೆದು ಪಡೆದು ಏನು ಮುಖ್ಯಮಂತ್ರಿ ಆಗ್ತಿಲ್ಲ. ಕರೆಕ್ಟ್. ಒಂದು. ಎರಡನೇದು, ಎಲ್ಲ ಸಮಾಜಗಳ ಸ್ವಾಮೀಜಿಗಳನ್ನು ಕರೆದಿರ್ತಕ್ಕಂಥದ್ದು ಅದೊಂದು ಒಳ್ಳೆಯ ಪರಂಪರೆ ಅಂತ ಅನ್ಸುತ್ತೆ ಕಾಂಗ್ರೆಸ್. ಸ್ಪೆಷಲಿ ದೇವೇಗೌಡರು ಮತ್ತು ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಒಂದು ಆಶೀರ್ವಾದ ತೆಗೆದುಕೊಂಡು ಬಂದಿತ್ತು. ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಭೇಟಿಯಾಗಿದ್ದು ಆಶ್ಚರ್ಯ ಏನಲ್ಲ. ಬಟ್ ದೇವೇಗೌಡರು ಮತ್ತು ಯಡಿಯೂರಪ್ಪನವರ ಮನೆಗೆ ಹೋಗಿ ಬಂದರು ಡಿ.ಕೆ. ಶಿವಕುಮಾರ್ ಅವರು. ಆಮೇಲೆ ಜೊತೆ ಯಾವಾಗಲೂ ಯಾರಾದರೂ ಒಬ್ಬರು ಹಿಂಗೆ ಮುಖ್ಯಮಂತ್ರಿ ಆದಾಗ ಎಷ್ಟು ತಪ್ಪು ಹೆಜ್ಜೆ ಇಡ್ತಾರೆ ಅನ್ನೋದನ್ನು ಕೌಂಟ್ ಮಾಡಲಾಗುತ್ತೆ. ಹೌದು, ಪತ್ರಕರ್ತರು ಮಾಡ್ತಿರ್ತಾರೆ, ಪೊಲಿಟಿಕ್ಸ್ನಲ್ಲಿ ಇರೋರು ಮಾಡ್ತಾರೆ. 26ರ ನಂತರ, ಇವತ್ತು 3 ಭಾಳ ಏನು ದೊಡ್ಡ ಸಮಯ ಅಲ್ಲ ಇದು, ಈಗ ಜಸ್ಟ್ ಇದು ಆರಂಭ. ಆದರೆ ಮಂತ್ರಿಮಂಡಲ ರಚನೆಯೂ ಕೂಡ ಎಲ್ಲೂ ಕಗ್ಗಂಟಾಗಿಲ್ಲ, ಗಲಾಟೆ ಜಗಳ ಆಗಿಲ್ಲ. ಜಮೀರ್ ಅಹ್ಮದ್ ಇರ್ತಿದ್ರು, ಆ ಒಂದು ಆಡಿಯೋದ ಸಮಸ್ಯೆ ಆಗಿರದೇ ಹೋಗಿದ್ರು ಇವತ್ತು ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ರು. ಇದು ಅವರಿಲ್ಲ. ಇದು ನೋಡುವ ಇನ್ನೊಂದು ದೃಷ್ಟಿಕೋನ. ಅವರನ್ನು ಕ್ಯಾಬಿನೆಟ್ನಿಂದ ಹೊರಗಿಡ್ಲಿಕ್ಕೆ ಆಡಿಯೋ ಸಮಸ್ಯೆಯನ್ನು ತರಲ್ಲ. ಬಟ್ H.K. ಪಾಟೀಲ್ ಹೆಸರು ಕೊನೆಯ ಕ್ಷಣ ತನಕ ಇತ್ತು ಪ್ರಶಾಂತ್. ಅದೇ ಪರ್ಫಾರ್ಮಿಂಗ್ ಮಿನಿಸ್ಟರ್. ಹೌದು ನೋಡಿ, ಜಾತಿಯ ರಿಪ್ರೆಸೆಂಟೇಷನಲ್ಲಿ ಹೆಂಗಾಗತ್ತೆ ಅನೇಕ ಬಾರಿ. ಹಾಗೆ ದಿನೇಶ್ ಗುಂಡೂರಾವ್ ಮತ್ತು H.K. ಪಾಟೀಲ್ ಇಬ್ಬರು ಕೂಡ ಮಂತ್ರಿ ಸ್ಥಾನಕ್ಕೆ ತೂಕ ತರ್ತಾರೆ ವ್ಯಕ್ತಿಗಳು. ಆದರೆ ಅನೇಕ ಬಾರಿ ಸೋಷಿಯಲ್ ರಿಪ್ರೆಸೆಂಟೇಷನ್ನಲ್ಲಿ ಹಿಂಗಾಗತ್ತೆ. ಈಗ ದಿನೇಶ್ ಗುಂಡೂರಾವ್ ಒಳಗಿಲ್ಲ, ಕೃಷ್ಣ ಬೈರೇಗೌಡರು ಒಳಗಡೆ ಬಂದರು. ದಿನೇಶ್ ಗುಂಡೂರಾವ್ ಪಾರ್ಟಿ ಸ್ಥಾನಮಾನ ಏನೋ ಕೊಡಲಾಗತ್ತೆ ಅನ್ನೋದು ಹೇಳಲಾಗ್ತಾ ಇದೆ. ಸ್ಪೀಕರ್ ಯಾರಾಗ್ತಾರೆ, ಈಗ ಬಸವರಾಜ ರಾಯರೆಡ್ಡಿ. ಈಗ ನಾವು ಕಾಂಪಿಟೆನ್ಸ್ ಬಗ್ಗೆ ಚರ್ಚೆ ಮಾಡ್ತೀವಿ, ಪರ್ಫಾರ್ಮೆನ್ಸ್ ಬಗ್ಗೆ ಚರ್ಚೆ ಮಾಡ್ತೀವಲ್ವಾ. ಬಸವರಾಜ ರಾಯರೆಡ್ಡಿ, ದಿನೇಶ್ ಗುಂಡೂರಾವ್, H.K. ಪಾಟೀಲ್ ಮೂರೂ ಕೂಡ ದೇ ವೇರ್ ವೆಲ್ ಪರ್ಫಾರ್ಮಿಂಗ್ ಇರೋದರಲ್ಲಿ. ಅಜಿತ್, ಈ ಕರಪ್ಟ್ ಪೊಲಿಟಿಕಲ್ ವ್ಯವಸ್ಥೆಯಲ್ಲಿ ಸ್ವಲ್ಪ ಕ್ಲೀನ್ ಇರ್ತಕ್ಕಂಥ ರಾಜಕಾರಣಿಗಳು. ಬಟ್ ಅವ್ರಿಗೆ ಇವತ್ತು ವ್ಯವಸ್ಥೆ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದರು. AICC ಅಧ್ಯಕ್ಷರ ಆಗಮನ. ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ಕಾರಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು. ರಾಜಭವನಕ್ಕೆ, ಕ್ಷಮಿಸಿ, ಲೋಕಭವನಕ್ಕೆ ಎಂಟ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.